ಯಾರಿಗೂ ಗೊತ್ತಾಗ್ದಂಗೆ ಬಚ್ಚಿಟ್ಕೊಂಡ್ರು. ಆ ಸೂರ್ಯನ್ ತರ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇದೆ. ನನ್ನ ಉಸಿರಲ್ಲೂ ನೀವೇ ಇದ್ದೀರಾ ಮಾವ. ನಮ್ಮಿಷ್ಟಗಳು ನೆರವೇರದೆ ಇದ್ರು ಅವ್ರಿಷ್ಟಗಳೆಲ್ಲ ನೆರವೇರ್ಲಿ ಅಂತಿರ್ತಾರೆ. ಅವ್ರಗಳಲ್ಲಿ ನಾನು ಒಬ್ಳು ಮಾವ. ನನ್ನ ಮನ್ಸನ್ನ ನನಗಿಂತ ಚೆನ್ನಾಗಿ ನೀನೇ ಅರ್ಥ ಮಾಡ್ಕೊಂಡಿದ್ಯಾ. ನನ್ನ ಮನ್ಸಲ್ಲಿ ಕೊನೆವರೆಗೂ ನೀನೇ ಉಳಿಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀನು ಒಪ್ಪಿಗೆ ಕೊಡ್ತೀಯಾ? ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು ಗೆಳೆಯ ಎಂದರೆ ಅದಕ್ಕೂ ಹತ್ತಿರ, ಇನಿಯ ಎಂದರೆ ಅದಕ್ಕೂ ಎತ್ತರ. ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು, ಕರಗಿ ಹೋಗಲೇನು ನಿನ್ನ ಮುತ್ತುಮಾವ, ಕುಂಟೆ ಬಿಲ್ಲೆ ಟೈರಾಟ ಎಲ್ಲ ಆಡ್ಕೊಂಡ್ ಬಂದೆ. ನೀವ್ ನನ್ ಜೊತೆಲಿ ಬರೋ ಬದಲು ಇಲ್ಲೇನ್ ಮಾಡ್ತಿದ್ದೀರಾ? ಇವಾಗ ಯಾರು? ಇವಾಗ ಯಾಕೆ ನಿಮ್ ಕೈ ಇಟ್ಕೊಂಡಿದ್ದಾರೆ? ಹೋಗಿ ಮಾವ, ನನ್ ಜೊತೆ ನೀವ್ ಮಾತಾಡ್ಬೇಡಿ. ಅಯ್ಯೋ ಕೋತಿ, ಇವಳ ಹೆಸರು ಚಿತ್ರ ಅಂತ. ಹೀಗೆ ಮಾತಾಡ್ತಾ ಮಾತಾಡ್ತಾ ಪರಿಚಯ ಆಯ್ತು. ಪರಿಚಯ ಪ್ರೀತಿ ಆಯ್ತು. ಅದಕ್ಕೆ ನಾನು ಅಯ್ಯೋ ನಾಚ್ಕೊಂಡಿದ್ ಸಾಕು, ಮೊದ್ಲೇ ಹೇಳಿ ಮಾವ. ಅದಕ್ಕೆ ಇವಳನ್ನ ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅಯ್ಯಯ್ಯೋ ದೇವ್ರೆ, ಯಾಕಪ್ಪ ನನಗೆ ಹೀಗೆಲ್ಲ ಮಾಡ್ತಿದ್ಯಾ? ಮುತ್ತು ಮಾವ ನನ್ನ ಮದ್ವೆ ಆಗ್ತೀರಿ ಅಂತ ಹೇಳಿದೆಲ್ಲ ಸುಳ್ಳ? ನೋಡಪ್ಪ ದೇವ್ರೆ, ಮಾವ ನನಗೆ ಮೋಸ ಮಾಡ್ತಿದ್ದಾರೆ. ನೀವ್ ಹೀಗೆ ಮಾಡಿ ನಾನು ಇದನ್ನೆಲ್ಲ ತಗೊಂಡ್ ಹೋಗಿ ಅತ್ತೆ ಹತ್ರ ಹೇಳ್ತೀನಿ. ಆಗ ಅವರೇ ನನ್ನ ನಿಮ್ನ ಮದ್ವೆ ಮಾಡಿಸ್ತಾರೆ. ಅಯ್ಯೋ, ಯಾರೀ ಹುಡುಗಿ ಏನ್ ಮಾತಾಡ್ತಿದ್ದಾಳೆ? ಚಿತ್ರ, ಇವಳು ನನ್ನ ಅತ್ತೆ ಮಗಳು ಬೆಳ್ಳಿ. ಹೈಸ್ಕೂಲ್ ಓದ್ತಿದ್ದಾಳೆ. ಬೇಸಿಗೆ ರಜಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಾಳೆ. ಸಖತ್ ತುಂಟಿ ಇವಳು. ಸುಮ್ನೆ ಕಪ್ ಡ್ರೆಸ್ ಹಾಕೊಂಡು ನಿಂತ್ಕೊಳ್ಳೋದಲ್ಲ. ನಿಮ್ ಹೆಸರೇನೋ ಹೇಳಿದ್ರಲ್ಲ, ಏನು? ಚಿತ್ರ. ನೋಡಿ ಅಕ್ಕ, ನಾನ್ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮುತ್ತು ಮಾವನ ಮದ್ವೆ ಆದ್ರೆ ಸಾಯಿಸ್ಬಿಡ್ತೀನಿ. ಹೆದರ್ಕೊಂಡ್ರಿತಾನೆ, ಭಯ ಪಟ್ರಿತಾನೆ. ಅಕ್ಕ, ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ಏ ಕೋತಿ, ಇನ್ನು ಎದುರಿಸೋದ್ ಬಿಟ್ಟಿಲ್ವಾ ನೀನು? ಇವಳು ಯಾವಾಗ್ಲೂ ಹೀಗೆ ಚಿತ್ರ, ಎಲ್ರೂ ನಗಿಸ್ತಾ ಇರ್ತಾಳೆ. ಅಕ್ಕ, ನಾನ್ ನಿಮ್ಮನ್ನ ಮೊದಲನೇ ಸರಿ ನೋಡ್ದಾಗ್ಲೇ ನನಗ್ ನೀವ್ ಇಷ್ಟ ಆದ್ರಿ. ನಮ್ಮ ಮುತ್ತು ಮಾವಂಗೆ ನೀವೇ ಸರಿಯಾದ ಜೋಡಿ. ನೀವಿಬ್ರು ಮದ್ವೆ ಆಗ್ಬೋದು, ಆದ್ರೆ ಒಂದ್ ಪ್ರಾಬ್ಲಮ್ ಇದೆ. ಅಯ್ಯೋ, ಅದು ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್. ಅಯ್ಯೋ ಹಾ, ಅದೇ ನೋಡಮ್ಮ, ಈ ಮದ್ವೆಗೆ ನೀವು ಮನೆಯವ್ರು ಎಲ್ರೂ ಒಪ್ಪಿಸ್ಬೋದು, ಆದ್ರೆ ಈ ಬೆಳ್ಳಿನ ಮಾತ್ರ ಕಾಡಿ ಬೇಡಿ ಒಪ್ಪಿಸ್ಬೇಕು. ಅಯ್ಯೋ, ಇದೇನಿದು? ಯಾರು ಪೀಡಿಸ್ತಾನೆ ಇಲ್ಲ. ಈ ಬೆಳ್ಳಿ ಅಂದ್ರೆ ಯಾರಿಗೂ ಭಯನೇ ಇಲ್ವಾ? ಬೆಳ್ಳಿಯವರೇ, ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ. ಇದಕ್ಕೆ ತಾವು ಒಪ್ಪಿಗೆ ಕೊಡ್ತೀರಾ? ಅದು ಈ ಬೆಳ್ಳಿ ಅಂದ್ರೆ.
ಆದ್ರೂ ನನಗ್ ಸ್ವಲ್ಪ ಟೈಮ್ ಬೇಕಮ್ಮ. ಮಾವ, ಮುತ್ತು ಮಾವ, ನಿಮ್ಗೆ ಚಿತ್ರಕ್ಕ ಅಂದ್ರೆ ಇಷ್ಟನಾ? ತುಂಬಾ ಅಂದ್ರೆ ತುಂಬಾ ಇಷ್ಟ. ಚಿತ್ರಕ್ಕ, ನಿಮ್ಗೂ ಮುತ್ತು ಮಾವ ಅಂದ್ರೆ ಇಷ್ಟನಾ? ತುಂಬಾ ಅಂದ್ರೆ ತುಂಬಾ ಇಷ್ಟ. ನನಗ್ ನನ್ ಮುತ್ತು ಮಾವನ ಬಗ್ಗೆ ಎಲ್ಲ ಗೊತ್ತಿದೆ. ಅವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ನಿಮ್ ಬಗ್ಗೆ ನನಗ್ ಗೊತ್ತಿಲ್ವೇ? ನೀವ್ ನನ್ ಮುತ್ತು ಮಾವನ ಹೇಗ್ ನೋಡ್ಕೊಳ್ತೀರಾ ಹೇಳಿ? ನಾನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀನಿ ಅಂದ್ರೆ, ನನ್ ಮುತ್ತು ಮಾವ ಮಗು ತರ. ಅವ್ರು ಎಲ್ರನ್ನೂ ಬೇಗ ನಂಬಿಡ್ತಾರೆ. ಅಷ್ಟು ಮುಗ್ಧತೆ ಇದೆ ಅವರಲ್ಲಿ. ನಾನು ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಹೌದು, ಈಗ ನೀವಿಬ್ರು ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರೋ ಹಾಗೆ ಮದ್ವೆ ಆದ್ಮೇಲೂ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಖಂಡಿತ ಇರ್ತೀವಿ. ಚಿತ್ರಕಂದ ನನ್ನ ಮುತ್ತು ಮಾವಂದು ಆದಷ್ಟು ಬೇಗ ಮದ್ವೆ ಆಗ್ಲಿ. ಒಂದು ಹೆಣ್ಣಾಗಿ ಮನ್ಸು ಬಿಚ್ಚಿ ಹೇಳ್ದೇ ಇರೋ ಮಾತುಗಳೆಲ್ಲ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಮಾವ. ಯಾಕೆ ಅಂದರೆ ನನಗೆ ನಿಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಈಗ ನನ್ನ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದೀರೋ ಅದೇ ರೀತಿ ಮಾಯಕ್ಕನ ಜೊತೆ ಮದುವೆ ಆದಮೇಲೂ ಇದ್ದರೆ ನನಗಷ್ಟೇ ಸಾಕು. ಈ ಜನ್ಮನ ಹೇಗೋ ತಳ್ಬಿಡ್ತೀನಿ. ಆ ದೇವರು ಕೊಡೋದಾದ್ರೆ ಇದೇ ಜನ್ಮ ಕೊಡ್ಲಿ, ನನಗಿನ್ನೇನೂ ಬೇಡ. ಬೆಳ್ಳಿ, ನಡಿ ಮನೆಗೆ ಹೋಗೋಣ. ಸರಿ ಮಾವ. ಮಾವ, ಮಾವ, ಬೆಳ್ಳಿ, ಬೆಳ್ಳಿ, ಮಾವ. ಹಾಳದವಳು ಎಲ್ಲ ಹೋದ್ಲು. ಇದೇ ಮಾತ್ರೆ ಹಾಕಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. 2 ಮಾತ್ರೆ ಹಾಕೋ ಬದಲು 4 ಮಾತ್ರೆ ಹಾಕಿದ್ರೆ ಡೈರೆಕ್ಟ್ ಸ್ಮಶಾನಕ್ಕೆ ಕಳಿಸ್ತಿದ್ದೆ. ಸಾಯ್ತಾಳೆ ಅಂತ ಒಳ್ಳೇದ್ ಮಾಡಕ್ ಹೋದ್ರೆ ನನ್ನೇ ಆಟ ಆಡಿಸ್ತಾಳ. ಏ ರವಿ, ಮುತ್ತು ಮಾವ ಎಲ್ಲಿ? ಬೆಳ್ಳಿ ಅಕ್ಕ ಬೆಳಗ್ಗೆ ಮುತ್ತು ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ರು.
ಗುಡ್ ಮಾರ್ನಿಂಗ್ ಮಗಳೇ. ವೆರಿ ಬ್ಯಾಡ್ ಮಾರ್ನಿಂಗ್ ಅಪ್ಪ. ಮಾವನ್ನ ರಾತ್ರಿ ಇಡೀ ನಾನೇ ನೋಡ್ಕೋಬೇಕು ಅಂತ ಬೆಳ್ಳಿಗೆ ನಿದ್ದೆ ಮಾತ್ರ ಕೊಟ್ಟಿದ್ರೆ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಪ್ಪ. ನನಗೆ ಯಾವಾಗ ನಿದ್ದೆ ಬಂತು ಅಂತ ನನಗೂ ಗೊತ್ತಿಲ್ಲಪ್ಪ. ಕಣ್ಬಿಟ್ಟು ನೋಡಿದ್ರೆ ಬೆಳ್ಳಿನೂ ಇಲ್ಲ ಮಾವನೂ ಇಲ್ಲ. ಏನು ಮುತ್ತು ಬೆಳ್ಳಿ ಇಬ್ರು ಕಾಣಿಸ್ತಾ ಇಲ್ವಾ? ಇಲ್ಲ ಅತ್ತೆ, ಬೆಳ್ಳಿ ಮಾವನ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾಳೆ ಅಂತ ರವಿ ಹೇಳ್ದ. ಬೆಟ್ಟ ಹತ್ತೋ ಟೈಮಲ್ಲಿ ಜಾರ್ ಬಿದ್ದಂಗೆ ಆಯ್ತಲ್ಲ ಮಗಳೇ. ನಾನು ನಿನಗೆ ಮೊದಲೇ ಹೇಳಿದ್ದೆ ಕೊನೆ ಗಳಿಗೆಯಲ್ಲಿ ಮೈ ಮರಿಬೇಡ ಅಂತ. ಆದರೂ ನೀನು ಸರಿ ಬಿಡು, ನಡಿ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಅಪ್ಪ ಈಗ ಹುಡ್ಕೋಕೆ ಹೋಗ್ಲಿಲ್ಲ ಅಂದರೆ ಮುತ್ತು ಮೇಲೆ ಸ್ವಲ್ಪನೂ ಅಕ್ಕರೆ ಇಲ್ಲ ಅನ್ಕೋತಾರೆ. ನಡಿಯಮ್ಮ ಗಾಡಿ ತೆಗಿ ಹೋಗೋಣ. ಸರಿ ಅಪ್ಪ. ಇಲ್ಲ ಹೋಗ್ಬಿಟ್ಟು ಬರ್ತೀವಿ. ಹಲೋ, ಗುಡ್ ಮಾರ್ನಿಂಗ್ ವೈಟ್ ಬೇಬಿ. ಸಾರಿ ನಾನು ಕಾಲ್ ಮಾಡಿದ್ದೀನಿ ಅಂದಮೇಲೆ ಇದು ಬ್ಯಾಡ್ ಮಾರ್ನಿಂಗ್ ಅಲ್ವಾ? ಐ ಆಮ್ ಅ ಬ್ಯಾಡ್ ಮ್ಯಾನ್. ನೋಡು, ನಾನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀನಿ. ನಂಗೆ ತಲೆ ತಿನ್ಬೇಡ. ಸ್ವಲ್ಪ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಕಾಲ್ ಕಟ್ ಮಾಡು. ಏ ಬೇಬಿ, ವಾಟ್ ಈಸ್ ದಿಸ್? ನಾನು ಇಂಪಾರ್ಟೆಂಟ್ ವಿಷಯ ಅಂತಾನೆ ಕಾಲ್ ಮಾಡಿದ್ದು. ಒಡವೆ ಎಲ್ಲ ಇಸ್ಕೊಂಡು ಪ್ರೂಫ್ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ನೀನು ನೋಡಿದ್ರೆ ರಾಕೆಟ್ ಸ್ಪೀಡಲ್ಲಿ ಹೋಗ್ತಿದ್ಯಪ್ಪ. ಹುಷಾರು, ಕ್ಲಾಶ್ ಆಗ್ಬಿಟ್ರೆ ಕಷ್ಟ. ಬೈ ದ ವೇ, ಯಾವಾಗ ಬರ್ತೀಯ ಹೇಳು? ನೋಡು, ನನಗೀಗ ಬರಕ್ಕಾಗಲ್ಲ. ನೀನು ಪರ್ಮಿಷನ್ ಕೇಳಕ್ಕೆಲ್ಲ ಫೋನ್ ಮಾಡಿದ್ದು, ನನ್ನ ನಿರ್ಧಾರ ಹೇಳಕ್ಕೆ. ನೀನು ಬರಲಿಲ್ಲ ಅಂತ ಹಿಡ್ಕೊ. ಆ ಪ್ರೂಫ್ನ ಯಾವಾಗ ಯಾರಿಗೆ ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಗೊತ್ತು. ಕಳಿಸಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಬೇಬಿ. ಆಮೇಲೆ ನೀನು ಸಂಕಟ ಪಡ್ಬೇಡ ಬೇಬಿ, ತಡ್ಕೊಳಕ್ಕಾಗಲ್ಲ. ಈಗ ಎಲ್ಲಿಗೆ ಬರ್ಬೇಕು ಅಂತ ಹೇಳು. ದ್ಯಾಟ್ಸ್ ಅ ಗುಡ್ ಬೇಬಿ. ಏನಪ್ಪ ಯಾವಾಗ್ಲೂ ನನ್ನ ಸಿಟ್ಟು ಬರ್ಸಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತೀರಾ ನೀವು? ಬಾಯಿ ಮುಚ್ಕೊಂಡು ಜಾಗ ಹೇಳೋ. ಊರಾಚೆರು ಹಳೆ ಬಂಗ್ಲೆಗೆ ಬಾ. ಒಬ್ಳೇ ಬರಬೇಕು, ಜೊತೆಗೆ ಯಾರು ಬಂದ್ರೆ ಗೊತ್ತಲ್ಲ. ಗೊತ್ತು ಬೇಬಿ. ಈಗ ಟೈಮ್ ಎಷ್ಟು ಅಂದ್ರೆ ಕರೆಕ್ಟಾಗಿ 6:20. 6:40 ನಾನು ಹೇಳಿರೋ ಜಾಗಕ್ಕೆ ನೀನು ಬರಲಿಲ್ಲ ಅಂದ್ರೆ ನಿನ್ನ ಲೈಫು, ಫ್ಯೂಚರು, ಮುತ್ತುಮಾವ, ನಿನ್ನ ಕನಸು ಎಲ್ಲ ಸ್ವಾಹ. ಸರಿ, ಬರ್ತಿದ್ದೀನಿ. ನನಗೆ 10 ಲಕ್ಷ ಬೇಕು, ರೆಡಿ ಮಾಡ್ಕೊ. ನೀನು ನನಗೆ 10 ಲಕ್ಷ ಕೊಟ್ಟರೆ ಇನ್ಫಾರ್ಮೇಷನ್ ನಿನ್ನ ಕೈ ಸೇರುತ್ತೆ. ಇಲ್ಲ ಅಂದರೆ ಅದು ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ. ಆಗ ನಿನ್ನ ಮದುವೆ ಇರಲಿ, ಎಂಗೇಜ್ಮೆಂಟ್ ಕೂಡ ನಡೆಯಲ್ಲ. ಇಲ್ಲೇ ಇಟ್ಟಿದ್ನಲ್ಲ ಒಡವೆಗಳನ್ನ, ಎಲ್ಲೋದ್ವು? ಏನ್ ಮಾಡ್ಲಿ? ನೀನ್ ಬೇರೆ ಪ್ರಾಣ ತಿಂತಿದ್ದಾನೆ. ಏನ್ ಮಾಡ್ಲಿ? ಮುತ್ತು, ಈ ಒಡವೆಗಳು ತಗೊಳಪ್ಪ. ಇದು ನಿನ್ನ ಹತ್ರನೇ ಇರಲಿ. ಅಪ್ಪ, ಇದಾದ್ರೂ ಸಿಕ್ತಲ್ಲ. ಮಾಯಾ, ನೀನಿನ್ನೂ ಹೋಗ್ಲಿಲ್ವಾ? ಅತ್ತೆ, ನಂಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಹೋಗಿ ಬರ್ತೀನಿ. ಅಪ್ಪ ಕೇಳಿದ್ರೆ ಹೇಳ್ಬಿಡಿ, ನಾನು ಆಮೇಲೆ ಬಂದು ಮಾವನ್ ನೋಡ್ತೀನಿ. ಬರ್ತೀನಿ ಅತ್ತೆ. ಎಲ್ಲಿಗೆ ಹೋಗ್ತಿದ್ಯಾ ಮಾಯಾ? ಅತ್ತೆ, ಏನೂ ಇಲ್ಲ ಅತ್ತೆ, ಒಂದೇ ನಿಮಿಷ, ನಾನು ಬಂದ್ಬಿಡ್ತೀನಿ ಅತ್ತೆ. ಬಾಯ್. ಒಳ್ಳೆ ಹುಡುಗಿರು ಇವರು.
ನೀನು ಹೇಳಿದ ಜಾಗಕ್ಕೆ ಹೇಳಿ ಟೈಮಿಗೆ ಬಂದಿದ್ದೀನಿ. ಆದರೆ ಇಲ್ಲಿ ಯಾರೂ ಕಾಣಿಸ್ತಿಲ್ವಲ್ಲ? ನಾನು ಹೇಳಿದ ಟೈಮ್ ಬಂದಿದ್ಯಾ ಓಕೆ, ಆದರೆ ಜೊತೆಲಿ ಯಾರನ್ನೋ ಕರ್ಕೊಂಬಂದಿದ್ಯಾ? ನಾನು ಯಾರನ್ನು ಕರ್ಕೊಂಬಂದಿಲ್ವಲ್ಲ. ಓಹೋ, ಹಾಗಾದರೆ ನೀನು ಹಿಂದೆ ಬಚ್ಚಿಟ್ಕೊಡ್ರೋ ಹುಡುಗರು ನೀನು ಕರ್ಕೊಂಬರ್ದೆ ಅವರಾಗೆ ಬಂದ್ರಾ? ನಿನಗೆ ಪ್ರೂಫ್ ಬೇಕು ಅಂತಂದರೆ ನೀನು ಅವ್ರನ್ನ ಕಳಿಸು, ಇಲ್ಲ ಅಂತಂದರೆ ನೀನು ಅವ್ರ ಜೊತೆ ವಾಪಸ್ ಹೋಗ್ತಾ ಇರು. ಹಾಂ ಮೇಡಮ್. ನೀವೀಗ ಹೊರಡಿ, ನನಗೆ ಬೇಕಾದಾಗ ಕಾಲ್ ಮಾಡ್ತೀನಿ. ಸರಿ ಮೇಡಮ್. ಅಲ್ಲ, ನೀನು ಇಷ್ಟೊಂದು ಬುದ್ಧಿವಂತಳಾಗಿ ಯಾಕೆ ಈ ಥರ ದಡ್ಡಿ ಥರ ಆಡ್ತಿದ್ಯಾ? ಹಾಂ, ಊಟ ಆಯ್ತಾ? ಚೆನ್ನಾಗಿ. ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಮೀಟ್ ಆಗ್ತಿದ್ದೀವಿ, ಒಂಥರ ಎಕ್ಸೈಟ್ಮೆಂಟ್ ಇರಲಿ ಅಂತ. ಮುಗಿತಾ ನಿನ್ ಕಂತೆ ಪುರಾಣ? ಏನೋ ಪ್ರೂಫ್ ಇದೆ ಅಂತ ಹೇಳಿದ್ಯಲ್ಲ, ಏನದು? ಇದೇ ಆ ಪ್ರೂಫ್. ಏನಿದೆ ಅದರಲ್ಲಿ? ನಿನ್ನ ಭವಿಷ್ಯ. ನೀನು ನಿನ್ನ ರಾಜ ಇಬ್ರು ಸೇರಿ ಮಾಡಿದ್ರಲ್ಲ ಆ ಗನಂದಾರಿ ಕೆಲಸ, ಅದ್ರ ಪ್ರೂಫ್ ಇದೆ. ಅವನು ತಪ್ಪಿಸ್ಕೊಂಡ, ನೀನು ಬೋನ್ ಒಳಗಡೆ ಸಿಕ್ಕಾಕೊಂಡೆ. ನೀನಾಗಿ ನೀನೇ ಬಂದು ಬೋನಲ್ಲಿ ಸಿಕ್ಕಾಕೊಂಬಿಟ್ಟಲ್ಲ ಮಾಯಾ, ಅಲಿಯಾಸ್ ರಾಜಾ ವೈಫ್. ಏಯ್, ನೀನು ಕಿರ್ಚಾಡಿದ್ರೆ ಭಯ ಪಡೋದಕ್ಕಿಲ್ಲಿ ನಾವೇನು ಕುರಿಮರಿಗಳಲ್ಲ, ಸಿಂಹಗಳು. ಹೌದು, ನಿನಗೆ ಈ 6ನೇ ತಾರೀಕು 3ನೇ ತಿಂಗಳು 2017 ಈ ಡೇಟ್ ನೆನಪಿದ್ಯಾ? ಹೋಗ್ಲಿ, ಬೆಂಗಳೂರು ರಿಜಿಸ್ಟರ್ ಆಫೀಸಲ್ಲಿ ಬೆಳಗ್ಗೆ 11 ಗಂಟೆಗೆ ಸೈನ್ ಮಾಡಿದ್ದು ನೆನಪಿದ್ಯಾ? ಯಾಕೆ ಮಾತೇ ಬರ್ತಿಲ್ಲ? ಸತ್ಯ ಕೇಳಿ ಮಾತು ನಿಂತೋಯ್ತಾ? ಇದೆಲ್ಲ ನಿನಗೆ ಗೊತ್ತು? ಇದೆಲ್ಲ ನನಗೆ ಮಾತ್ರ ಅಲ್ಲಮ್ಮ, ಇಡೀ ಊರಿಗೆ ಗೊತ್ತಾಗೋಗಿದೆ. ಮುತ್ತು ರಾಜನ್ಗೊಬ್ಬನ್ ಗೊತ್ತಿಲ್ಲ ಅಷ್ಟೇ. ಅವನಿಗೆ ಗೊತ್ತಾದ್ರೆ ನಿನ್ನ ಲೈಫು ಟೈಟಾನಿಕ್ ಬೋಟ್ ಥರ ಮುಳುಗೋ ಹೋಗುತ್ತೆ. ನೋಡು, ನಿನಗೆ ಬೇಕಾಗಿರೋದು ದುಡ್ಡು ತಾನೆ, ಅದನ್ನ ನಾನು ತಂದಿದ್ದೀನಿ. ತಗೊಂಡು ಬಾಯಿ ಮುಚ್ಕೊಂಡು ಹೋಗ್ತಿರು. ನಾನು ಏನು ಮಾಡಿದ್ದೀನಿ, ಅದನ್ನ ಯಾಕೆ ಮಾಡಿದ್ದೀನಿ ಅನ್ನೋದು ನಿನಗೆ ಬೇಡ. ಇಟ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ನೀನು ರಾಜ ರಾಜ ಅಂತಿದೆಯಲ್ಲ, ಅವನು ನನಗೆ ಕಸದ ಥರ. ಅವನನ್ನು ಆಲ್ರೆಡಿ ಬಿಸಾಕಾಗಿದೆ. ನನಗೆ ಮುತ್ತು ಮಾವ, ಅವ್ರ ಮನೆ, ಈ ಊರು, ಅದು ಇದು ಅಂತ 40 ಕಾರಣ ಇದೆ. ಅದಕ್ಕೆ ಸುಮ್ಮನೆ ಆಗಿದ್ದೀನಿ. ಇಲ್ಲಾಂದ್ರೆ ನಿಮ್ಮಂಥ ಬಚ್ಚಗಳಿಗೆ ನಾನು ಹೆದರೋಳಲ್ಲ. ಸಿಟಿ ಅಂದಮೇಲೆ ಡೇಟಿಂಗು ಮೀಟಿಂಗು ಎಲ್ಲ ಕಾಮನ್. ಹೌದು, ಅವನ ಜೊತೆ ಇದ್ದೆ. ಸ್ವಲ್ಪ ದಿನ ಆದ್ಮೇಲೆ ಇಷ್ಟ ಆಗಲಿಲ್ಲ, ಬಿಟ್ಟೆ. ಸೊ ವಾಟ್? ಡೇಟಿಂಗು ಮೀಟಿಂಗ್ ಎಲ್ಲ ಓಕೆ, ಆದರೆ ನಿಮ್ಮ ರಿಲೇಷನ್ಶಿಪ್ಪು ರಿಜಿಸ್ಟರ್ ಆಫೀಸ್ವರೆಗೂ ಬಂದು ಮದುವೆನೂ ಆಗೋಯ್ತು. ಪಾಪ ಆ ಹುಡುಗನ್ಗೆ ಅನ್ಯಾಯ ಮಾಡ್ಬಿಟ್ಟೆ ಅಲ್ಲ. ಹೌದು, ಮದುವೆ ಆದೆ. ಏನೀಗ? ನನ್ನ ಲೈಫಲ್ಲಿ ಒಂದೇ ಒಂದು ಕೆಟ್ಟ ಚಾಪ್ಟರ್ ಅಂದರೆ ಅದು ಆ ರಾಜ. ಲೈಫಲ್ಲಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ, ಆದರೆ ಅವನು ಅದನ್ನು ಕಳ್ಕೊಂಡ.
ಆ ವಿಷಯನ ಇಟ್ಕೊಂಡು ನೀನ್ ಇವಾಗ ದುಡ್ಡು ಮಾಡ್ಕೊಳಕ್ ಬಂದಿದ್ದೆ. ನಾನು ಕೊಡೋಕ್ಕೂ ರೆಡಿ ಇದೀನಿ. ಮೊದಲು ನಿನ್ನ ಕೈಲಿರೋದನ್ನ ಕೊಡು, ನಾನು ಅದನ್ನು ನೋಡಿ ಲೆಕ್ಕ ಮಾಡಿ ನಾನು ಪ್ರೂಫ್ ಕೊಡಬೇಕೋ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಹೌದು, ನೀನ್ ಪ್ರೂಫ್ ಕೊಡದೆ ಹೊಡೋದ್ರೆ ನೀನು ಡೂಪ್ಲಿಕೇಟ್ ಒಡವೆ ತಂದಿದ್ರೆ ಅಂತ ಡ್ರಾಮಾ ಮಾಡೋ ನೆಸೆಸಿಟಿ ನನಗಿಲ್ಲ. ನನಗೆ ಪ್ರೂಫ್ ಬೇಕು. ನನಗೆ ದುಡ್ಡು ಬೇಕು. ಫೈನ್, ಲೆಟ್ಸ್ ಎಕ್ಸ್ಚೇಂಜ್. ಬಾಯ್, ಹ್ಯಾಪಿ ಮ್ಯಾರಿಡ್ ಲೈಫ್.